ಆಲ್ಮೋಸ್ಟ್ ನಮ್ಗೆ ನಾರ್ತ್ ಮಕ್ಕಳಲ್ಲಿ ಜಾಸ್ತಿ ಸಿಗ್ತಾರಂಥದ್ದು. ಕಾರಣ ಇಷ್ಟೇ, ಅವರಲ್ಲಿರುವಂಥ ಉತ್ಸಾಹ, ದೇಶ ಪ್ರೇಮ ನಮ್ಮ ಮಕ್ಕಳಲ್ಲಿ ಇನ್ನೂ ಕೂಡ ಬಂದಿಲ್ಲ, ಅವೇರ್ನೆಸ್ ಕಡಿಮೆ. ಸೊ ಅದರಿಂದಾಗಿ ಇನ್ನಷ್ಟು ಮಕ್ಕಳು ನಮ್ಮ ಕಡೆ ಗಮನ ಕೊಟ್ಟರೆ ಇನ್ನಷ್ಟು ಮಕ್ಕಳು ಹೆಚ್ಚಿನ ಮಕ್ಕಳು ಸೆಲೆಕ್ಷನ್ ಆಗೋದಿಲ್ಲ. ಅವರಿರುವಂತಹ ಭೇದ ಭಾವನೆಗೆ ಹಳ್ಳಿ ಮಕ್ಕಳಿರುವಂಥ ಉತ್ಸಾಹ ನಮ್ಮಲ್ಲೂ ಬಂತು ಅಂದ್ರೆ ಇನ್ನಷ್ಟು ಹೆಚ್ಚಿನ ನಮ್ಮ ಶಕ್ತಿ ಹೆಚ್ಚಾಗುತ್ತಾರ ಅನ್ನೋ ಆಸೆ. ಮಹಾದೇವ್ ಕೂಡ ದೇಶ ಪ್ರೇಮಿ, ಸೈಕಲ್ ಮೈಸೂರಿನಲ್ಲಿ ತರಬೇತಿ ಪಡ್ಕೊಂಡು ತನ್ನ ಜೀವನ ರೂಪಿಸ್ಕೊಂಡದ್ದು ಬಹಳ ಹೆಮ್ಮೆ. ಸೊ ಭಗವಂತ ಒಳ್ಳೇದು ಮಾಡಿ ದೊಡ್ಡ ಬೆಳಿಲಿ ಅಂತ ಹೇಳಿ ಇಷ್ಟಪಡ್ತೀನಿ. ಅವ್ರ ತಂದೆ ಅವ್ರ ಮಗನ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ. ಪ್ಲೀಸ್ ಏನ್ ಹೇಳ್ತೀರ ಮಗನಿಗೆ? ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಎಲ್ಲ ನಮ್ಮ ಸಾರ್ಗಳಿಗೆ ಎಲ್ಲರಿಗೂ ನಮ್ಮ ಮಗನ ಈ ಮಟ್ಟಕ್ಕೆ ತಂದಿದ್ದೀರಿ ಅಂತ ನನಗೆ ಗೊತ್ತಿತ್ತೇ ಇಲ್ಲ. ಈ ಸೇರ್ಕೊಳ್ಳೋದು ಅಂತ ನಮಗೇನು ಹೇಳೇ ಇಲ್ಲ. ನಾವು ಏನು ಕೇಳಿದ್ರು ನಿಮ್ಗೇನು ಗೊತ್ತಾಗ್ತವ, ಸುಮ್ಮನೆ ಅಂದ್ಕೊಂಡು ಈ ಮಟ್ಟಕ್ಕೆ ಬಂದಾನೆ. ಆಮೇಲೆ ನಿಮ್ಮ ಫೋಟೋ ಅಲ್ಲಿ ಎಲ್ಲ ಇತ್ತು ಮನೇಲಿ, ಅದನ್ನ ಕೊಟ್ಟಿದ್ದಾರೆ. ಅವ್ರಿಗೆ ನಾವು ಹಂಗಾಗಿ ನಮ್ಮ ಮಗನ ಈ ಮಟ್ಟಕ್ಕೆ ತಂದಿದ್ದೀರಿ. ಬೆಂಗಳೂರಿಗೆ ನಾನು ಬರುವಾಗ ಸಣ್ಣ ಮಗು ಎತ್ಕೊಂಡು ಬಂದು ಓದಿಸಿದ್ದೆ, ಪಾಸ್ ಮಾಡ್ಕೊಂಡು ಹೋಗಿದ್ದೆ. ಚಂದ್ರಾಪುರದಲ್ಲಿ ಚೆನ್ನಾಗಿ ಓದಿ ಪಾಸ್ ಮಾಡೋದ್ರೆ ನಮಗೆ ಗೊತ್ತೇ ಇಲ್ಲ. ನಾವು ಬೈತಲೇ ಇರೋ ಯಾವ ಪೋಲಿ ಅದು ಈ ಮಟ್ಟಕ್ಕೆ ಬಂದಾಗ ಎಲ್ಲ ನಿಮ್ಮ ಆಸೆ. ಬಹಳ ಸಂತೋಷ. ಹೀಗೆ ಅವರ ತಂದೆ ನೋಡಿ, ಅವ್ರು ಏನ್ ಅನ್ಕೊಂಡಿದ್ರು ಬೇಗ ಬೇಗ ಬೆಳೆದ್ರು. ಮಗ ಬೆಳೆದ ನಂತರ ತಂದೆ ತಾಯಿಗೆ ಆಗುವಂತ ಮೊದಲ ಖುಷಿ ಯಾರಿಗೂ ಇರೋದಿಲ್ಲ ಅಂತ ಹೇಳಿ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಎಲ್ಲರಿಗೂ ನನ್ನ ನಮಸ್ಕಾರ. ನನಗೆ ಈ ಆರ್ಮಿಗೆ ಹೋಗೋದು ಸೋಲ್ಜರ್ ಐಡಿಯಾ ಇರಲಿಲ್ಲ. ಸುಮ್ಮನೆ ಜಸ್ಟ್ ಹಾಗೆ ಯೂಟ್ಯೂಬಲ್ಲಿ ನೋಡ್ತಾ ನಾನು ಸರ್ ವಿಡಿಯೋನ ನೋಡಿದೆ. ಅವರಿಂದ ಒಂದು ಜೋಶ್ ಬಂತು, ನಾನು ಸೇವೆ ಮಾಡಬೇಕು ದೇಶಕ್ಕೋಸ್ಕರ. ದೇಶ ನನಗೇನು ಕೊಟ್ಟಿದ್ದಕ್ಕಿಂತ ನಾನು ದೇಶಕ್ಕೆ ಏನು ಕೊಟ್ಟಿದ್ದೀನಿ ಅನ್ನೋದೊಂದು ಪ್ರಶ್ನೆ ನನಗೆ ಬಂತು ಹೊರಗಡೆಯಿಂದ. ಸೊ ಇದಕ್ಕೆ ಫಸ್ಟ್ನೇ ಅಟೆಂಪ್ಟ್ ನಾನು ಹಾಸನ ರ್ಯಾಲಿ ಟೈಮ್ ಆಗಲಿಲ್ಲ. ಎರಡನೇ ಸಲ ಮೈಸೂರಿಗೂ ಬಂದಿದ್ದೆ ರ್ಯಾಲಿಗೆ. ಸರ್ ಇದೇ ಸಂಸ್ಥೆಲಿದ್ದು ನನಗೆ ಉಳ್ಕೊಳ್ಳೋಕೆ ಅವಕಾಶ ಕೊಟ್ಟು ಸೊ ರ್ಯಾಲಿ ಕ್ಲಿಯರ್ ಮಾಡಿದೆ. ಬಟ್ ಮೆಡಿಕಲಲ್ಲಿ ಹೋಯ್ತು. ಮೂರನೇ ಸಲ ಮಡಿಕೇರಿಗೆ ಹೋದೆ ಆರ್ಮಿ ರ್ಯಾಲಿಗೆ. ಸೇಮ್ ಅಲ್ಲೂ ಅದೇ ರೀತಿ ಬೇರೆ ಊರಿಂದ ಎಷ್ಟೇ ಜನ ಬಂದರೂ ಅದು ಏನು ಯಾರು ವಿಚಾರಿಸಿ ಅವ್ರಿಗಾಗೋ ಅವ್ರ ಕೈ ಆದಷ್ಟು ನಮ್ಗೆ ಸಹಾಯ ಮಾಡಿ ನಮ್ಮನ್ನ ಈ ಹಂತಕ್ಕೆ ತಂದಿದ್ದೆ ನಮ್ಮ ಸರ್ ಕೂಡ. ನಾನು ಮಡಿಕೇರಿ ರ್ಯಾಲಿಗೆ ಹೋದಾಗ ಎಲ್ಲಪ್ಪ ಹೊಡ್ಕೊಳ್ಳೋದು ಹೇಗೆ, ನನಗೆ ಮಳೆ ತುಂಬ ಹೇಗೆ ಮಾಡೋದು ಅಂತ. ಯಾಕೆ ನಾನು ಯಾವುದೂ ಮನೇಲಿ ಹೇಳಲಿಲ್ಲ. ನನ್ನ ಪ್ರಯತ್ನನ ನಾನು ಸಕ್ಸಸ್ ಆದಮೇಲೆ ನಾನು ಮನೇಲಿ ಹೇಳಬೇಕು, ಬೇರೆಯವ್ರಿಗೂ ಹೇಳಬೇಕು ಅಂತ. ಏಕೆಂದರೆ ಏನಾದ್ರು ಮಾಡ್ತಿದ್ದೀವಿ ಅಂದರೆ ಅದಕ್ಕೆ ಮುಂದೆ ಹೋಗೋದಕ್ಕಿಂತ ಹಿಂದೆ ಅವ್ನ ಕೈಲಿ ಆಗಲ್ಲ ಅಂತ ಹೇಳಿ ಹಿಂದೆ ತಳ್ಳೋರೆ ಜಾಸ್ತಿ ಜನ ಇದ್ರು. ಅದ್ರಲ್ಲಿ ನಮ್ಮ ಅಪ್ಪಾಜಿಗೆ ಬೇಡ, ನಮ್ಮ ಅಪ್ಪ ಅಮ್ಮಗೆ ನೋವಾಗೋದು ಬೇಡ ಅಂತಿದ್ದೆ. ಬಟ್ ಅಲ್ಲಿ ಉಳ್ಕೊಳ್ಳೋಕೆ ಹೇಗಪ್ಪ ವ್ಯವಸ್ಥೆ ಅಂತ ಹೇಳಿದಾಗ ನನಗೆ ಅಲ್ಲಿ ಜೊತೆಗಿದ್ದಿದ್ದು ನಮ್ಮ ಶ್ರೀಧರ್ ಸರ್ ಸ್ಯಾಮ್ ಅಕಾಡೆಮಿ ಅವ್ರ ಸಂಸ್ಥೆಯಿಂದ ಬಂದು ಕ್ಯಾಂಪ್ ಮಾಡಿ ಅಲ್ಲೂ ಕೂಡ ಫ್ರೀ ಮೆಡಿಕಲ್ ಮಾಡಿ ನಮಗೆ ಇಲ್ಲ ಆಗುತ್ತೆ ಅಂತ ಮಾಡಿ ಅದು ಕ್ಲಿಯರ್ ಆಯಿತು. ಬಟ್ ಫೈನಲ್ ಮೆರಿಟಲ್ಲಿ ಬರಲಿಲ್ಲ. ಅದಾದ್ಮೇಲೆ ಮತ್ತೆ ಅಲ್ಲಿ ನಿಲ್ಲಿಸಲಿಲ್ಲ. ಮತ್ತೆ ನನಗೆ SSC GD ಐಡಿಯಾ ಇದೆ. ನಮ್ಮ ಸರ್ ಬಂದು SSC GDಗೆ ಅರ್ಜಿ ಹಾಕಿ ಓದಿ SSC ಕ್ಲಿಯರ್ ಆದಮೇಲೆ ಮತ್ತೆ ಮೆಡಿಕಲಲ್ಲಿ ಏನು ಫೇಲ್ ಆಗ್ತೀನಿ ಅನ್ನೋ ಭಯ ಇತ್ತು. ಆ ಮೆಡಿಕಲಲ್ಲಿ ಏನೂ ಆಗಲ್ಲ, ಆಗತ್ತೆ ಅಂತ ನಂಬಿಕೆ ಬಂದಿದೆ. ನಮ್ಮ ಮತ್ತೆ ಪ್ರೀ ಮೆಡಿಕಲ್ ಬಂದಾಗಿಂದ ನಮ್ಮ ಸರ್ ನಾನು ಬೆನ್ನಿದೆ ಅಂತ ಇಲ್ಲ ಆಗತ್ತ ಬನ್ನಿ, ಪ್ರೀ ಮೆಡಿಕಲ್ ಎಲ್ಲ ಫಿಟ್ ಇದೆಯಾ ಪರ್ಫೆಕ್ಟ್ ಇದೆ ಅಂತೆಲ್ಲ ಚೆಕ್ ಮಾಡಿ ಇವತ್ತು ಸೆಲೆಕ್ಷನ್ ಆಗೋಕ್ಕೆ ತುಂಬ ಧೈರ್ಯ ತುಂಬಿ ಇಲ್ಲಿವರೆಗೂ ತಂದಿದ್ದು ನಮ್ಮ ಸರ್. ನಾನು ಅವ್ರಿಗೆ ಹೃದಯ ತುಂಬವಾಗಿ ಧನ್ಯವಾದ ಹೇಳ್ತೀನಿ. ನಿಮಗೆಲ್ಲ ಹೇಳಬೇಕು ಅಂದರೆ ಫೇಲ್ಯೂರ್ ಅಲ್ಲಿಗೆ ನಿಲ್ಲಿಸ್ಬೇಡಿ. ಫೇಲ್ ಆಯ್ತಾ, ಸೊ ಮುಂದೆ ದೊಡ್ಡ ಕಾದಿದೆ ಅಂತಾನೆ ಅರ್ಥ. ಇವತ್ತು ನಾನು 4 ವರ್ಷ ಸೇವೆ ನಿಂತಿದೆ ಅಂತ ನಾನು ಬೇಜಾರಾಗಿ ನಿಂತ್ಬಿಟ್ಟಿದ್ರೆ ಇವತ್ತು ನನ್ನ ಕೊನೆವರೆಗೂ ನನ್ನ 60 ವರ್ಷ ಸೇವೆವರೆಗೂ ನಾನು ದೇಶ ಸೇವೆ ಮಾಡ್ಬೋದು. ಅಗ್ನಿವೀರ್ಗೆ ಹೋಗಿದ್ದೆ 4 ವರ್ಷ, ಲಕ್ ಇದ್ದರೆ ಮುಂದೆ ಮಾಡ್ಬೋದಿತ್ತು. ಬಟ್ ಅದು 4 ವರ್ಷ ಬೇಡ, ಮುಂದೆ ಇನ್ನೂ ದೊಡ್ಡದು ಮಾಡ್ಬೋದು ಅಂತಾನೆ ಫೇಲ್ಯೂರ್ ಆಗಿದೆ. ಅದು ಇವತ್ತು CRPF ಆಗಿ ಸೆಕೆಂಡ್ ಆರ್ಮಿ ಸೆಲೆಕ್ಷನ್, ಸೆಕೆಂಡ್ ಆರ್ಮಿ ಅಂತ ಕರೀತಾರೆ CRPFನ, ಅದಕ್ಕೆ ಸೆಲೆಕ್ಷನ್ ಆಗಿದ್ದೀನಿ. ಇದಕ್ಕೆ ತುಂಬಾ ಹೆಮ್ಮೆ ಆಗಿದೆ. ನೀವಷ್ಟೇ ಫೇಲ್ಯೂರ್ ನಮ್ದು ಅಲ್ಲಿಗೆ ಸ್ಟಾಪ್ ಇಲ್ಲ. ಫೇಲ್ಯೂರ್ ಆದ್ರೆ ಮುಂದೆ ದೊಡ್ಡ ಕಾದಿದೆ ಅಂತಾನೆ ಅರ್ಥ. ಸೊ ನೀವು ಕೂಡ ಫೇಲ್ ಆದ್ರೂ ಸರಿ ಮತ್ತೆ ಟ್ರೈ ಮಾಡಿ. ಗುರಿ ಒಂದಿರ್ಲಿ, ನೀವು ಗುರಿ ಇಟ್ಟಿದ್ರೆ ಗ್ಯಾರಂಟಿ ಅದು ಸೆಲೆಕ್ಷನ್ ಆಗೇ ಆಗುತ್ತೆ, ಸಕ್ಸಸ್ ಆಗೇ ಆಗುತ್ತೆ. ಥ್ಯಾಂಕ್ಸ್. Namaste, Jai Hind. Dreaming to wear the uniform to serve the nation with pride, your journey begins here. At Sainik Academy, Mysuru, we prepare young aspirants for Indian military exams like NDA, CDS, AFCAT, Navy, Air Force and Army, technical and non-technical group, Agniveer GD, soldiers and Coast Guards. Paramilitary
militaries like SSC, CPO, Central Armed Police Forces, which includes BSF, CISF, CRPF, Assam Rifle, ITBP, SSF, NIA, Delhi Police, RPF, CGL, CHSL, RRB, MTS, SSP, State Police, Forest Guard and Fire Brigades, PC, PSI and more. Specialized coaching for competitive exams, SAM offering a combination of school, education and focused coaching for 4th to 10th grade students preparing for RMS, Sainik School, JNV, and also we offering college education and defense coaching for advanced career opportunities. 9th, 10th, PUC, Science, PCMB, PCMC, State and CBSE. From academics to physical fitness, from mental toughness to leadership skills, we shape future warriors of India. 370 plus candidates from Sainik Academy Mysuru have already achieved their dreams. Are you next? Sainik Academy Mysuru, building soldiers, building the nation.